ಹಾಯ್ ಎವ್ರಿವನ್, ವೆಲ್ಕಮ್ ಟು ದ NM ಚಾನಲ್. ಬನ್ನಿ, ಇವತ್ತು ನಾನು ಅವರೆಕಾಳ್ದು ತಾಳಿಪೆಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಅವರೆಕಾಳು ತೊಗೊಂಡಿದ್ದೀನಿ, ಹಿತಿಕ್ ಬೇಳೆ, ಹಾಗೆ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಹಾಗೆ 1 ಕ್ಯಾರೆಟ್ ತುರಿದಿಟ್ಕೊಂಡಿರುವಂಥದ್ದು, 1 ಕಪ್ ಕಾಯಿ, ಸ್ವಲ್ಪ ಉಪ್ಪು, ಸಾಂಬಾರು ಪುಡಿ ಸ್ವಲ್ಪ, ಮತ್ತು ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ. ನೋಡಿ, ನಾವು ರೈಸ್ ಹಾಕ್ಕೊಂಡು ಮಾಡೋದು. ನಾವು ಸ್ವಲ್ಪ ರೈಸ್ ಹಾಕ್ಕೊಂಡು, ಅಂದರೆ ನಾವು ರೈಸ್ ಹಾಕಿ ರೊಟ್ಟಿ ಮಾಡೋದು ಮಲೆನಾಡು ಕಡೆ. ನಾವು ರೈಸ್ಗೆ ಹಿಟ್ಟು ಹಾಕ್ಕೋತಿದ್ದೀನಿ. ಹಿಟ್ಟು ಅಂದರೆ ತುಂಬ ಜಾಸ್ತಿ ಹಿಟ್ಟು ಹಾಕಲ್ಲ, ಮೀಡಿಯಮ್ಮು ರೈಸು ಹಿಟ್ಟು ಮಿಕ್ಸ್ ಆಗಿ ಅದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು, ಅಷ್ಟು ಹಿಟ್ಟು ಹಾಕ್ಕೋತೀವಿ ನಾವು. ಅನ್ನ ಮತ್ತು ಹಿಟ್ಟು ಎರಡು ಮಿಕ್ಸ್ ಆಗಿ ನಾದಿದಾಗ ತುಂಬ ಜಾಸ್ತಿ ಹಾಕ್ಕೊಂಡ್ರು ಗಟ್ಟಿಯಾಗಿ ಆಗೋಗುತ್ತೆ ರೊಟ್ಟಿ. ಅನ್ನ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ. ನೋಡಿ, ಇಷ್ಟು ಹಿಟ್ಟು ಹಾಕ್ಕೊಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಅದನ್ನು ಚೆನ್ನಾಗಿ ನಾದ್ಕೋಬೇಕು, ಅಂದರೆ ಉಂಡೆ ಕಟ್ಟೋ ಹದಕ್ಕೆ ಬರಬೇಕದು, ಅಷ್ಟು ಚೆನ್ನಾಗಿ ಅದು ನಾದ್ಕೋಬೇಕು, ಅನ್ನ ಮತ್ತು ಹಿಟ್ಟು ಎರಡೂ. ಇದು ಕೈಯಲ್ಲಿ ತಟ್ಟಿ ಕೂಡ ಮಾಡ್ಬೋದು ತಾಳಿಪೆಟ್ಟನ್ನು. ನೀವು ಮಿಷಿನಲ್ಲೇ ಮಾಡಬೇಕು ಅಂತ ಇಲ್ಲ, ಆ್ಯಕ್ಚುಲಿ ನಮ್ಮಮ್ಮ ಎಲ್ಲ ಕೈಯಲ್ಲಿ ತಟ್ಟಿನೇ ಮಾಡಿಕೊಡ್ತಿದ್ದು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಚೆನ್ನಾಗಿ ನಾದ್ಕೋಬೇಕು. ನೋಡಿ, ನಾದ್ಕೋತಾ ಇದ್ದೀನಿ ನಾನು ಇವಾಗ. ಬೇಕಿದ್ರೆ ಸ್ವಲ್ಪ ನೀರು ಚಿಮ್ಮಿಸ್ಕೋತಾ ನಾದ್ಕೊಳ್ಳಿ. ನೋಡಿ, ಅದಕ್ಕೆ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಹಸಿರು ಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಇದು. ಹಾಗೆ 1 ಕಪ್ಪಷ್ಟು ನಾನು ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಟೇಸ್ಟ್ ಆಗುತ್ತೆ ಅಂತ ಕಾಯಿ ಹಾಕೋದ್ರಿಂದ ಕೂಡ. ನಿಮಗೆ ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಅವರೆಕಾಳು ಹಿತಿಕ್ ಬೇಳೆ ಇರುತ್ತಲ್ಲ, ಅದು ಹಸಿರಾಗಿರೋದ್ರಿಂದ ಎಳೆಯದಲ್ವ, ಅದಕ್ಕೆ ನಾನು ಬೇಯಿಸ್ತಾ ಇಲ್ಲ. ನೀವು ಬೆಳೆದಿರೋದಾದರೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಈ ಥರ ಒಡೆದು ಹಾಕೋತಾ ಇದ್ದೀನಿ. ನೀವು ಬೆಳೆದಿರೋದಾದ್ರೆ ಸ್ವಲ್ಪ ಬೇಯಿಸ್ಕೊಳ್ಳಿ ಬಿಸಿ ನೀರಲ್ಲಿ. ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಗೆ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಅದಷ್ಟು ಹಾಕ್ಕೊಂಡೆ ನಾನು ಸಬ್ಬಸಿಗೆ ಸೊಪ್ಪನ್ನ. ಹಾಗೆ ನಾನು 1 ಕ್ಯಾರೆಟ್ನ ತುರಿದಿಟ್ಕೊಂಡಿರೋದಿತ್ತಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ 3 ಈರುಳ್ಳಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಬೇಕು, ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡೆ ಸ್ವಲ್ಪ. ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡ್ಕೋತಾ ಅದೆಲ್ಲದು ಅದು ಹಿಟ್ಟು, ಅನ್ನ, ಅದು ಮತ್ತು ಎಲ್ಲ ಹಾಕಿರೋದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ, ಹಸಿರು ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋತಾ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರು ಹೆಚ್ಕೋತಾ ನಾನು ಉಂಡೆ ಕಟ್ಕೋತೀನಿ. ಇದನ್ನು ನೀವು ಕೈಯಲ್ಲಿ ತಟ್ಟಿ ಮಾಡೋನು ತುಂಬ ಚೆನ್ನಾಗಿ ಬರುತ್ತೆ. ಬಾಳೆ ಎಲೆಯಲ್ಲಿ ಆಗ್ಬೋದು, ಅಥವಾ ನಾನು ತೋರಿಸ್ತೀನಲ್ವ ಆ ಥರ ಪೇಪರಲ್ಲಾದರೂ ಆಗ್ಬೋದು. ಅದು ಆ್ಯಕ್ಚುಲಿ ನಮ್ಮ ಊರಿನ ತೊಗೊಬಂದಿರೋದು ಸಾಗರದಿಂದ. ನನ್ನ ಅಮ್ಮನ ಮನೆ ಸಾಗರ, ಸೊ ಅಲ್ಲಿಂದ ತೊಗೊಬಂದಿರೋದು ನಾನು. ನೋಡಿ, ಈ ಥರ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ ನಾನು. ಈ ಥರ ಅದೇ ಪೇಪರ್ಗೆ ನಾನು ಎಣ್ಣೆ ಹಾಕ್ಕೊಂಡು, ಇದು ಪ್ಲಾಸ್ಟಿಕ್ ಅಲ್ಲ, ಇದೇನು ಪೇಪರ್ ಅಂತ ಅಂದರೆ ಇದು, ಅಂದರೆ ನೀವು ಹಂಚಿಗೆ ಹಾಕಿದ್ರೂ ಸುಡಲ್ಲ ಆ ಥರ ಇದು. ಮಿಷಿನ್ ಕೂಡ ನಾನು ಸಾಗರ ಅಮ್ಮ ಮನೆಯಿಂದ ತೊಗೊಬಂದಿರೋದು ಇದು. ನೋಡಿ, ಈ ಥರ ಉಂಡೆ ಇಟ್ಬಿಟ್ಟು ಅದರೊಳಗಡೆ ನಾನು ಇದನ್ನು ಪ್ರೆಸ್ ಮಾಡ್ತೀನಿ, ಈ ಥರ ಪ್ರೆಸ್ಸಿಂಗ್ ಮಿಷಿನಲ್ಲಿ. ನೋಡಿ, ನೀವು ಸುತ್ತಲೂ ಸ್ವಲ್ಪ ಸರಿಯಾಗಿ ಆಗಿಲ್ಲ, ಹಳೆ ಮಿಷಿನ್ ಆಗಿರೋ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದಕ್ಕೆ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂದರೆ ಇಷ್ಟು ದೊಡ್ಡದಾಗಿ ಬರುತ್ತೆ. ನಮಗೆ ಈಸಿ ಈ ರೊಟ್ಟಿ ಮಾಡೋದೆಲ್ಲ ಅಂದರೆ ತುಂಬಾ ಈಸಿ. ನೋಡಿ, ಇದರಲ್ಲೇ ನಾನು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಯಾವ ರೊಟ್ಟಿ ಬೇಕಾದರೂ ಮಾಡ್ಕೋತೀವಿ ನಾವು ಈ ಥರ. ನೋಡಿ, ಅದು ಸಿಬ್ಲಕ್ಕೆ ಹಾಕಿಟ್ಕೊಂಡೆ. ಮತ್ತೆ ಒಂದು ಎಣ್ಣೆ ಹಚ್ಬಿಟ್ಟು, ಸ್ವಲ್ಪ ಅಂಟ್ಕೋಬಾರ್ದು ಅಂತ ಎಣ್ಣೆ ಹಚ್ತೀನಿ ಸ್ವಲ್ಪ. ಹಾಗೆ ಉಂಡೆ ಇಟ್ಬಿಟ್ಟು ಮೇಲೆ ಮತ್ತೆ ಒಂದು ಪೇಪರ್ ಹಾಕಿ ಅದಕ್ಕೆ ನಾನು ಇದನ್ನು ಅಡಿಗಡೆ ಕೊಟ್ಬಿಟ್ಟು ಮಿಷಿನಲ್ಲಿ ಇದು ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಎಷ್ಟು ಅಗಲ ಬೇಕಾದರೂ ಬರುತ್ತೆ ಇದು. ತುಂಬ ದೊಡ್ಡದಾಗೂ ಅಲ್ಲ, ತುಂಬ ಚಿಕ್ಕದಾಗೂ ಅಲ್ಲ. ನಾನು ಮೀಡಿಯಮ್ ಸೈಜ್ ಮಾಡ್ಕೋತೀನಿ. ನನ್ನ ಹಂಚು ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡದಾಗಿ ಮಾಡ್ಕೋತೀನಿ ನಾನು. ಒಂದೊಂದು ಸಲ ದೊಡ್ಡದಾಗೂ ಮಾಡ್ಕೋತೀನಿ. ನನಗೆ ನಮ್ಮ ಮನೇದು ಸ್ವಲ್ಪ ದೊಡ್ಡದಾಗೇ ಇದೆ ಹಂಚೆಲ್ಲ, ಅದಕ್ಕೇ. ನೋಡಿ, ಮಧ್ಯೆ ಒಂದು ಹೋಲ್ ಯಾಕೆ ಮಾಡ್ತೀನಿ ಅಂದರೆ ತುಪ್ಪ ಹಾಕ್ಲಿಕ್ಕೋಸ್ಕರ ನಾನು ಒಂದು ಮಧ್ಯ ಹೋಲ್ ಮಾಡ್ತೀವಿ. ನೋಡಿ, ಈ ಥರ ಹಾಕ್ಕೊತಿದ್ದೀನಿ ಬಿಸಿ ತವಾ ಮೇಲೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊತೀನಿ. ನಾವು ಆದಷ್ಟು ಈ ಥರ ತಾಳಿಪೆಟ್ಟಿಗೆ ತುಪ್ಪ ಹಾಕಿ ಬೇಯಿಸ್ಕೊಳ್ಳೋದು. ನೋಡಿ, ಇವಾಗ ಕಲರ್ ಚೇಂಜ್ ಆಯ್ತಲ್ವ, ಈಗ ನೋಡಿ ಹಾಕ್ತಾ ಇದ್ದೀನಿ. ಅದು ಬೆಂದಿದೆ ಫುಲ್ಲು ಆ ಸೈಡೆಲ್ಲ, ಸೊ ಬಿಟ್ಕೊಳ್ಳುತ್ತೆ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ಇವಾಗ ರೆಡಿ ಆಗ್ತಾಯಿದೆ. ನಿಮಗೆ ದಪ್ಪ ಬೇಕೋ ದಪ್ಪ ಮಾಡ್ಕೋಬೋದು, ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ತೀನಿ, ಬಾಕ್ಸಿಗೆಲ್ಲ ಸ್ವಲ್ಪ ಮೆತ್ತಗಿರಬೇಕಲ್ವ, ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಮಾಡ್ತೀನಿ. ನೋಡಿ, ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅವರೆಕಾಳೆಲ್ಲ.
ಈ ಥರ ಎಲ್ಲ ನಾನು ನಮ್ಮಮ್ಮ ಮಾಡಿದಾಗ ಅಮ್ಮ ಹಾಗಿದೆ ಹೀಗಿದೆ ಅಂತ ಎಷ್ಟೊಂದು ಹೇಳ್ತಿದ್ವಿ. ಬಟ್ ನಾವು ಮಾಡ್ಕೊಂಡು ತಿನ್ನಬೇಕಾದ್ರೆ ನಮಗೆ ನಮ್ಮ ಹಸ್ಬೆಂಡ್ ಆಗಲಿ ಅಥವಾ ನನ್ನ ಮಗಳಾಗಲಿ ಹಾಗೆ ಹೀಗೆ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಉಪ್ಪು ಸರಿ ಇಲ್ಲ ಹಂಗಿಲ್ಲ. ನಮ್ಮಮ್ಮ ಅದ್ರ ಮೇಲೆ ಬೆಣ್ಣೆ ಇಟ್ಬಿಟ್ಟು ಕೊಟ್ಬಿಡೋರು ಸ್ಕೂಲ್ಗೆ ಹೋಗ್ತಾ ಕಾಲೇಜ್ಗೆ ಹೋಗ್ತಾ. ಅದರಲ್ಲೂ ನಾವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ನಂಗೆ ಬೇಡ ಅಂಥೇಳಿ ಬಿಟ್ಟೋಗ್ತಿದ್ವಿ. ಬಟ್ ಈಗ ನೆನೆಸ್ಕೊಂಡು ನನಗೇನೆ ನಾವು ಮಾಡ್ಕೊಂಡು ತಿನ್ಬೇಕಾದ್ರೆ ಇವಾಗ ತುಂಬಾ ಬೇಜಾರಾಗ್ತಿದೆ. ನಾನು ನಮ್ಮಮ್ಮಂಗೆ ಹೆಂಗೆಲ್ಲ ಇದು ಮಾಡ್ತಿದ್ವಲ್ವಾ ಅಂತ. ಇವಾಗ ನೋಡಿ ನಾವು ಮಾಡ್ಕೊಂಡು ತಿನ್ಬೇಕಾದ್ರೆ ಗೊತ್ತಾಗ್ತಿದೆ ಬೆಲೆ ಹೇಗೆ ಅಂತ. ನಾವಿವಾಗ ತಿನ್ನೋದಕ್ಕೆ ಕೂಡ ನಮಗೆ ಟೈಮ್ ಇರೋಲ್ಲ, ಅಷ್ಟು ಇದಾಗಿರುತ್ತೆ ಒಂದೊಂದು ಸಲ. ಅಷ್ಟು ನನ್ನ ಮಗಳು ಇದು ಮಾಡ್ತಾಳೆ, ಕಾಟ ಕೊಡ್ತಿರ್ತಾಳೆ. ಸೊ ನೋಡಿ ರೆಡಿಯಾಗಿದೆ ತಾಳಿಪೆಟ್ಟು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅವರೇ ಬೇಳೆ ಎಲ್ಲ ಹೇಗೆ ಕಾಣ್ತಾ ಇದೆ ನೋಡಿ ತಾಳಿಪೆಟ್ಟು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಇದ್ರ ಮೇಲೆ ಬೆಣ್ಣೆ ಚಟ್ನಿ ಇಟ್ಕೊಂಡು ತಿಂತಾ ಇದ್ದರೆ ನನಗೆ ನಮ್ಮ ಅಮ್ಮನೇ ಮಾಡಿರೋ ತಾಳಿಪೆಟ್ಟು ನೆನಪಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.